ಮೇಕಿಂಗ್ ತೋರಿಸ್ಕೊಂಡು ಸಿನಿಮಾ ಮಾಡಿಲ್ಲ. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದೆ, ಒಂದು ಕಥೆ ಇದೆ. FM ಚಾನೆಲ್ಸ್ ಗಳಲ್ಲಿ ಟಾಪ್ 20 ಹಾಡುಗಳು ಅಂತ ಏನ್ ಕರಿತೀವಿ, ಅದ್ನಲ್ಲಿ 17ನೇ ಪ್ಲೇಸ್ ನಲ್ಲಿ ನಮ್ಮ ಸಾಂಗ್ ಇದೆ. ಚೆನ್ನಾಗಿ ಸಿನಿಮಾ ಕೊಟ್ಟಾಗ 100% ಜನ ನೋಡ್ತಾರೆ. ಕೃಷ್ಣಂ ಪ್ರಣಯಸಖಿ ಅದು ಸಸ್ಪೆನ್ಸ್ ಅಲ್ಲ, RR ಅಲ್ಲ, ಇನ್ನೊಂದು ಅದ್ರ ಜನ ಚೆನ್ನಾಗಿ ತಗೊಂಡ್ರು. ಕಾಂತಾರ ಆಗಿರ್ಬೋದು, ಭೀಮಾ ಆಗಿರ್ಬೋದು, ಅವೆಲ್ಲ ಒಂದು ವಿಶೇಷ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ, ಅದು ಕೂಡ ಜನ ತಗೊಂಡಿದ್ದಾರೆ. ಒಳ್ಳೆ ಸಿನಿಮಾ ಜನ ಕೊಟ್ಟಾಗ ಎಲ್ಲರೂ ತಗೋತಾರೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ಕನ್ನಡ ಸಿನಿಮಾ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವಂಥದ್ದು ಫಸ್ಟ್ ಪಾಯಿಂಟ್ ಅಂದರೆ ಅದು ನಿರ್ಮಾಪಕರು. ಯಾವಾಗ ನಿರ್ಮಾಪಕರು ಸಿನಿಮಾಗಾಗಿ ಹಣವನ್ನು ಹಾಕ್ತಾರೋ ಆವಾಗ ನಿರ್ದೇಶಕನಿಗೆ ಒಂದಷ್ಟು ಕೆಲಸಗಳು ಸಿಗ್ತವೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಿನಿಮಾನ ನಿರ್ಮಾಣ ಮಾಡಿದಂತಹ ಮಂಜುನಾಥ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಮಾಡಿದಂತಹ ಸಿನಿಮಾ ಅಪಾಯವಿದೆ ಎಚ್ಚರಿಕೆ. ಮೊದಲನೇ ಸಿನಿಮಾ ಕದ್ದು ಮುಚ್ಚಿ ಮಾಡಿದ್ರಿ 2019ನಲ್ಲಿ ಸಿನಿಮಾ. ಆ ಟೈಮಲ್ಲೇ ಒಂದು ಸಣ್ಣ ಮಟ್ಟ ಸುದ್ದಿ ಮಾಡಿ ಸಕ್ಸಸ್ ಕೂಡ ಆಗಿತ್ತು. ಅದರ ನಂತರ ಒಂದಷ್ಟು ಗ್ಯಾಪ್ ಆಯಿತು. ನಂತರ ಅಪಾಯವಿದೆ ಎಚ್ಚರಿಕೆ. ಈ ಗ್ಯಾಪ್ ಯಾಕೆ ಮತ್ತು ಈ ಸಿನಿಮಾದ ಒಂದು ವಿಶಿಷ್ಟತೆ ಏನು ಅಂತ? 2019 ನಮಗೆ 19ನಲ್ಲಿ ಸೆನ್ಸರ್ ಆಯಿತು ನಮ್ಮ ಕದ್ದು ಮುಚ್ಚಿ ಸಿನಿಮಾ. 2020 ಫೆಬ್ರವರಿನಲ್ಲಿ ರಿಲೀಸ್ ಮಾಡಿದ್ವಿ. ಆನಂತರ ನಾವು ಒಂದು 2 ವರ್ಷ ಗ್ಯಾಪ್ ಮಾಡಿದ್ವಿ. ಯಾಕೆಂದರೆ ನಮಗೆ ಎರಡನೇ ಸಿನಿಮಾ ಮಾಡಬೇಕು ಅನ್ನೋಂಥ ಒಂದು ಇಚ್ಛೆ ಕೂಡ ಇರಲಿಲ್ಲ. ಯಾಕೆ ಅಂತಂದರೆ ಫಸ್ಟ್ ಸಿನಿಮಾ ನಮಗೆ ನಮ್ಮ ಬಡ್ಜೆಟ್ ಏನು ಇನ್ವೆಸ್ಟ್ ಮಾಡಿದ್ವಿ ಅದು ರಿಕವರಿ ಆಗಲಿಲ್ಲ. ಒಂದು 50% ಅಷ್ಟು ನಮ್ಗೆ ಮಾತ್ರ ರಿಕವರಿ ಆಯಿತು. ಹಂಗಾಗಿ ನಾವು ಇದರಿಂದ ಮತ್ತೆ ಸಿನಿಮಾ ಮಾಡಬೇಕು ಅನ್ನೋದು ಅಭಿಪ್ರಾಯ ನಮ್ಮಲ್ಲಿ ಇರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ, ನಮ್ಮ ಕದ್ದು ಮುಚ್ಚಿ ಸಿನಿಮಾದಲ್ಲಿ ಅಸೋಸಿಯೇಟೆಡ್ ಡೈರೆಕ್ಟರ್ ಆಗಿದ್ದಂತಹ ಅಭಿಜಿತ್ ತೀರ್ಥಹಳ್ಳಿ ಅವ್ರದ್ದು ನಮಗೆ ಪ್ರೀವಿಯಸ್ ಸಿನಿಮಾ ರಿಲೀಸ್ ಮಾಡೋಕ್ಕೆ ಮತ್ತು ಸಿನಿಮಾ ಮೇಕಿಂಗ್ ಮಾಡೋಕ್ಕೆ ನಮ್ಮ ಹಿಂದಿನ ಸಿನಿಮಾದ ಡೈರೆಕ್ಟ್ರು ಅಷ್ಟು ರೀತಿಯಂಥ ಸಪೋರ್ಟ್ ಸಿಕ್ಕಿರಲಿಲ್ಲ. ಆದ್ದರಿಂದ ಈ ಹುಡುಗ ಒಂದು ಟ್ಯಾಲೆಂಟು ಮತ್ತು ಅವನ ಪ್ರತಿಭೆಯಿಂದ ನನಗೆ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ ಮತ್ತು ರಿಲೀಸ್ ಮಾಡೋಕ್ಕೆ ಮತ್ತು ಅದರಂತೆ ಬಿಸ್ನೆಸ್ ಮಾಡೋಕ್ಕೆ ಕೂಡ ನಮಗೆ ಇವನು ತುಂಬ ಹೆಲ್ಪ್ ಮಾಡಿದ್ರು. ಆನಂತರ ಇವರು ನಮ್ಮ ಎಲ್ಲರೂ ಕೂಡ ಸಿನಿಮಾ ಮುಗಿದ ತಕ್ಷಣ ಅವ್ರವ್ರ ಕೆಲಸ ನೋಡ್ಕೊಂಡು ಹೋಗ್ತಾಯಿದ್ರು. ಬಟ್ ಈ ಅಭಿಜಿತ್ ತೀರ್ಥಹಳ್ಳಿ ಏನು ಮಾಡ್ತಾರೆ, ನಮ್ಮನ್ನು ಬಿಡ್ದೇ ನಮ್ಮ ಹಿಂದೆಯೇ 2 ವರ್ಷಗಳ ಸತತವಾಗಿ ಫಾಲೋಅಪ್ ಮಾಡಿಕೊಂಡು ಅವ್ರನ್ನ ಮಾಡಬೇಕು ಅಂತ ನಮಗೊಂದು ಏನೋ ಒಂದು ಭವಿಷ್ಯ ಮಾಡಿಕೊಡಿ ಅಂತೇಳಿ ನಮ್ಮ ಮುಂದೆ ಬೀಳ್ತಾರೆ. ಆನಂತರ ನಾವೇನು ಮಾಡ್ತೀವಿ, ಸರಿ ಆಯಿತು ಒಂದು ಕತೆ ರೆಡಿ ಮಾಡ್ಕೊಂಡು ಬನ್ನಿ, ಮಾಡ್ಕೊಂಬಂದಾದಮೇಲೆ ಅದು ಕತೆ ಚೆನ್ನಾಗಿತ್ತು ಅಂದರೆ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳ್ತೀವಿ. ಆನಂತರ ಅವ್ರು ಸಿನಿಮಾ ಸ್ಕ್ರಿಪ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು 6-8 ತಿಂಗಳ ಕಾಲ ಸತತವಾಗಿ ಒಂದು 45 ಬಾರಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ರಿವೈಸ್ ಆಗುತ್ತೆ. ಆನಂತರ ಒಂದು ಫೈನಲ್ ಕನ್ಕ್ಲೂಷನ್ ಬರುತ್ತೆ. ಸಿನಿಮಾ ಸರಿ, ಓಕೆ ಇದನ್ನು ಮಾಡ್ಬೋದು ಅಂತ ನಾವು ಡಿಸೈಡ್ ಮಾಡ್ತೀವಿ. ಆನಂತರ ಅವ್ರಿಗೆ ಸಿನಿಮಾ ಆಗಾದರೂ ಕೂಡ ನಾವು ಅವ್ರಿಗೆ ಹಾಗೇ ಸಿನಿಮಾ ಮಾಡೋದು ಕೊಡೋಲ್ಲ. 2 ದಿನ ನೀವು ಟ್ರಯಲ್ ಶೂಟ್ ಮಾಡಿ ನಮಗೆ ಕಂಟೆಂಟ್ ತೋರಿಸು, ಯಾವ ರೀತಿ ಏನು ಪ್ರಾಬ್ಲಮ್ ಬರುತ್ತೆ. ಈಗ ನಮ್ಮ ಸಿನಿಮಾ ಇದೇನಿದೆ ಅಪಾಯವಿದೆ ಎಚ್ಚರಿಕೆ ಬಂದು ನೈಟಲ್ಲಿ ನಡೆಯುವಂತಹ ಕತೆ. ಹಾಗಾಗಿ ನೈಟಲ್ಲಿ ಶೂಟ್ ಮಾಡಬೇಕಾದಾಗಂತ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ಬೋದು, ಮತ್ತು ಒಂದಿನ ಪ್ರಾಬ್ಲಮ್ ಏನಾದರೂ ಶುರುವಾಗಿ ಶೂಟಿಂಗ್ ನಿಂತ್ಕೊಂಡ್ರೆ ಮಿನಿಮಮ್ 3-4 ಲಕ್ಷ ರೂಪಾಯಿ ನಮ್ಗೆ ಲಾಸ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಅದನ್ನು ರಿಸ್ಕ್ ತೊಗೊಳಕ್ಕಾಗಲ್ಲ. ನೀನು ಮೊದಲೇ 2 ದಿನ ಟ್ರಯಲ್ ಶೂಟ್ ಮಾಡು, ಕಂಟೆಂಟ್ ಏನು ಬರುತ್ತೆ ಹೇಗೆ ಬರುತ್ತೆ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ಅಂತೇಳಿ 2 ದಿನ ಶೂಟ್ ಮಾಡ್ತೀವಿ. ಒಳ್ಳೆ ಕಂಟೆಂಟ್ ರೆಡಿ ಮಾಡ್ಕೊಂಬಂಡು ಒಂದು 9 ನಿಮಿಷದ ಒಂದು ಕಂಟೆಂಟ್ ರೆಡಿ ಮಾಡ್ಕೊಂಬಂದು ತೋರಿಸ್ತಾರೆ. ಅದು ನಮಗೆ ಸಿನಿಮಾದು ಏನಂದರೆ ನಮ್ಮ ಒಂದು ಇದೇನೆಂದರೆ ಸಿನಿಮಾದ ಯಾವುದೋ ಒಂದೊಂದು ಪಾಯಿಂಟ್ಗಳು ತೊಗೊಬಂದು ಸಿನಿಮಾನ ನಾವು ನೋಡಲ್ಲ, ಒಂದು ಸೀನ್ನೇ ನಾವು ಶೂಟ್ ಮಾಡ್ತೀವಿ. ಯಾಕೆಂದರೆ ಒಂದು ಸೀನ್ ಶೂಟ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ, ಸೀನ್ ನೋಡೋದ್ರಿಂದ ಆ ಸೀನ್ ನಾವು ಸಿನಿಮಾ ಮಾಡಬೇಕಾದಾಗ ಕೂಡ ಯೂಸ್ ಆಗುತ್ತೆ. ಅದನ್ನು ನಾವು ಕಂಟೆಂಟಾಗಿ ಯೂಸ್ ಮಾಡ್ಕೋಬೋದು. ನಾವು 2 ದಿನ ಶೂಟ್ ಮಾಡೋದು ವೇಸ್ಟ್ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಒಂದು ಸೀನ್ನ ಶೂಟ್ ಮಾಡ್ತೀವಿ. ಅದು ಸೀನ್ ಚೆನ್ನಾಗಿ ಬರುತ್ತೆ. ಆನಂತರ ಶೂಟಿಂಗ್ ಮಾಡೋ ಪ್ರಯತ್ನ ಮಾಡ್ತೀವಿ. ಅಂದರೆ ಒಂದು ಸಿನಿಮಾ ಮಾಡಿದ ನಂತರ ನಿಮ್ಗೆ ಒಂದಷ್ಟು ಅನುಭವ ಬಂದಿತ್ತು. ಅಂದರೆ ಕದ್ದು ಮುಚ್ಚಿ ಮಾಡಿದ ನಂತರ ಅನುಭವ ಬಂದಿತ್ತು. ಜೊತೆಗೆ ಮತ್ತೊಮ್ಮೆ ಆ ಥರದ ಯಾವುದೇ ಥರದ ಮಿಸ್ಟೇಕ್ಸ್ಗಳು ಆಗಬಾರ್ದು ಅಂತ ನೀವು ಈ ಒಂದು ಅವಕಾಶನ ಕೊಟ್ರಿ. ಬಟ್ ಯಾವೆಲ್ಲ ಕಾರಣಕ್ಕೆ ಅಪಾಯವಿದೆ ಎಚ್ಚರಿಕೆ ಅನ್ನುವಂಥ ಸಿನಿಮಾ ಪ್ರೇಕ್ಷಕರು ನೋಡುವಂತಹ ಸಿನಿಮಾ ಆಗುತ್ತೆ? ಅದಕ್ಕೆ ನಿಮ್ಮಿಂದ ನಾನು ಉತ್ತರ ಬಯಸ್ತೀನಿ. ಈಗ ಒಂದು ಸಿನಿಮಾ ಅಂದ ತಕ್ಷಣ ನಾವು ಕತೆ ಹೇಗಿರುತ್ತೆ ಅಂತ, ಇವತ್ತಿನ ಸಿನಿಮಾಕರು ಮೇಕಿಂಗ್ ತೋರಿಸ್ಕೊಂಡು ಸಿನಿಮಾ ಮಾಡಿಲ್ಲ. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದೆ, ಒಂದು ಕತೆ ಇದೆ. ಆ ಕತೆಗೆ ಬೇಕಾದಂತಹ ಏನು ಸಿನಿಮ್ಯಾಟಿಕ್ ಒಂದು ಸಿನಿಮಾವಾಗಿ ಕನ್ವರ್ಟ್ ಮಾಡುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಹಾಕಿದ್ವಿ. ಒಳ್ಳೆ 3 ಸಾಂಗ್ಗಳಿದೆ, ಸೂಪರ್ ಹಿಟ್ ಆಗಿದೆ ಆಲ್ರೆಡಿ. ಸಾಂಗು ಚುರುಕು ನೋಟವೇ ಸಾಂಗ್ ನಮ್ಮ ಒಂದು ಟ್ರೆಂಡಿಂಗ್ ಇದೆ. ಆಲ್ ಓವರ್ ಇಂಡಿಯಾ 23 ಪ್ಲೇಸಸ್ಸಲ್ಲಿದೆ. ಮತ್ತು ನಮ್ಮ FM ಚಾನೆಲ್ಸ್ಗಳಲ್ಲಿ ಟಾಪ್ 20 ಹಾಡುಗಳು ಅಂತ ಏನು ಕರಿತೀವಿ, ಅದರಲ್ಲಿ 17ನೇ ಪ್ಲೇಸ್ನಲ್ಲಿ ನಮ್ಮ ಸಾಂಗ್ ಇದೆ. ಅದು ನಮ್ಮ ಒಂದು ಮೊದಲನೇ ಸಕ್ಸಸ್ ಅಂತ ಹೇಳ್ತೀವಿ. ಅದೇ ರೀತಿ ಒಂದು
ಕಾಮಿಡಿ ಇದೆ. ಸಿನಿಮಾ ಅಂದ ತಕ್ಷಣ ನಮಗೆ ಮನೋರಂಜನೆಯ ಮುಖ್ಯ ಕಾರಣಗಳು ಅಂದರೆ ಕಾಮಿಡಿ ಇರುತ್ತೆ, ಸಸ್ಪೆನ್ಸ್ ಇರುತ್ತೆ, ಥ್ರಿಲ್ಲರ್ ಇರುತ್ತೆ, ಆ್ಯಕ್ಷನ್ ಇರುತ್ತೆ. ಇದು ನಮ್ಮ ಸಿನಿಮಾದಲ್ಲಿ ಪ್ರತಿ ಹಂತದಲ್ಲೂ ನಿಮಗೆ ಅದನ್ನು ಅನುಭವನ ಕೊಡುತ್ತೆ. ಅದಕ್ಕೋಸ್ಕರ ನಾವು ಅಪಾಯವಿದೆ ಎಚ್ಚರಿಕೆ ಸಿನಿಮಾನ ಪ್ರತಿ ಹಂತದವನ್ನು ಒಂದು ಟೆಸ್ಟ್ ಮಾಡೋದ್ರ ಮುಖಾಂತರ, ಪರೀಕ್ಷೆ ಮಾಡೋದು ಶೂಟ್ ಮಾಡು, ಟ್ರಯಲ್ ಮಾಡು, ಟೆಸ್ಟ್ ಮಾಡು, ಈ ಪ್ರಯತ್ನದ ಮೇಲೆ ಪ್ರಯತ್ನಗಳನ್ನು ಮಾಡಿಕೊಂಡು ನಮ್ಮ ಕಲಾವಿದರು ಕೂಡ ಅವರ ನಮ್ಮ ಕತೆಗೆ ಯಾವ ರೀತಿ ಆ್ಯಕ್ಟ್ ಮಾಡಬೇಕು ಅದೆಲ್ಲ ಪ್ರಯತ್ನವನ್ನು ಅಭ್ಯಾಸವನ್ನು ಕೊಟ್ಟು, ನಿರ್ದೇಶಕರಿಂದ ಕೂಡ ಈ ಒಂದು ಹೊಸ ಪ್ರತಿಭೆಗಳಿಗೆ ಟ್ರೈನಿಂಗನ್ನು ಕೊಟ್ಟು ಶೂಟಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಶಾರ್ಟ್ಗಳನ್ನೂ ಕೂಡ ನಾವು ಅದನ್ನು ಟ್ರಯಲ್ ಮಾಡಿ, ನೋಡಿ, ಚೆಕ್ ಮಾಡಿ, ಪ್ರಯತ್ನ ಮಾಡಿ, ತುಂಬ ಪ್ರಯತ್ನದ ಒಂದು ಫಲವಾಗಿ ಇವತ್ತು ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಮಾಡಿದ್ವಿ, ರಿಲೀಸಿಗೆ ರೆಡಿ ಮಾಡಿದ್ವಿ. ಒಬ್ಬ ನುರಿತ ತಂತ್ರಜ್ಞರು ಕೂಡ ಒಂದು ಸ್ಟಾರ್ ಮೂವಿಗಳಿಗೆ, ಹೈ ಬಡ್ಜೆಟ್ ಮೂವಿಗಳಿಗೆ ಯಾರೆಲ್ಲ ತಂತ್ರಜ್ಞರು ಕೆಲಸ ಮಾಡ್ತಾರೋ ಆ ಎಲ್ಲ ತಂತ್ರಜ್ಞರು ಕೂಡ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರದ್ದು ಕೊಡುಗೆ ನಮ್ಮ ಸಿನಿಮಾ ಮೇಲೆ ಅಪಾರವಾಗಿದೆ. ಯಾಕೆಂದರೆ ನನ್ನ ಹಿಂದಿನ ಸಿನಿಮಾ ನಮ್ಮ ಅತ್ಯಂತ ಯಶಸ್ಸು ಕಾಣಲಿಲ್ಲ, ಅದರ ಅನುಭವ ಎಲ್ರಿಗೂ ತಿಳಿದಿತ್ತು. ಹಾಗಾಗಿ ನನಗೆ ಒಂದು ಎಲ್ಲ ತಂತ್ರಜ್ಞರಿಂದ ಒಂದು ವಿಶೇಷವಾದಂತಹ ಒಂದು ಇಂಟ್ರೆಸ್ಟನ್ನು ತೋರಿಸಿ ನಮ್ಮ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋದು ಎರಡನೇ ಮಾತೇ ಇಲ್ಲ. ಯಾರೊಬ್ಬ ಕರ್ನಾಟಕದಿಂದ ಕನ್ನಡ ಸಿನಿಮಾ ಪ್ರೇಮಿ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಕೂತ್ಕೊಂಡು ಈ ಸಿನಿಮಾ ಯಾವುದು ಕಚಡ ಸಿನಿಮಾ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಅವ್ರು ಖುಷಿಪಟ್ಟು ಕ್ಯೂರಿಯಾಸಿಟಿಯಿಂದ ಸಿನಿಮಾ ನೋಡಿ ಸಂತೋಷದಿಂದ ಹೋಗ್ತಾರೆ. ಅವ್ರು ಕೊಟ್ಟಿದ್ದ ಹಣಕ್ಕೆ ಪೂರ್ಣವಾದಂತಹ ಒಂದು ಪ್ರತಿಫಲ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾ ನಾನು ಅಶ್ಯೂರೆನ್ಸ್. ಒಂದು ಫೈನಲ್ ಪ್ರಶ್ನೆ ಅಂದರೆ, ಯೂಶಲಿ ಸಿನಿಮಾಗಳನ್ನು ಮಾಡುವಾಗ ಈ ಥರದ ಸಿನಿಮಾ ಆಗಬೇಕು, ಆ ಥರ ಸಿನಿಮಾ ಆಗಬೇಕು ಅಂತ ಹಣ ಹಾಕುವಂಥ ನಿರ್ಮಾಪಕ ಕೇಳ್ತಾರೆ. ಬಟ್ ಇತ್ತೀಚೆಗೆ ತುಂಬ ಜನ ನಿರ್ಮಾಪಕರು, ನಿಮ್ಮನ್ನು ಸೇರಿ ಬಹಳಷ್ಟು ನಿರ್ಮಾಪಕರು ಈ ಥರದ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಒಂದಷ್ಟು ಯೋಚನೆಗಳಿಗೆ ಹಚ್ಚುವಂತಹ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಈ ಥರದ ಬೆಳವಣಿಗೆನ ನೋಡಿದಾಗ ಆ ಕಾರಣಕ್ಕೆ ಈ ಥರದ ಒಂದು ಸಿನಿಮಾನ ನೀವು ಶುರು ಮಾಡಿದ್ರಾ, ಅಥವಾ ಇಲ್ಲ ಗುರು ಇದು ಚೆನ್ನಾಗಿ ಆಗುತ್ತೆ ಅಂತ ನೀವು ಪ್ಲ್ಯಾನ್ ಮಾಡಿದ್ರ? ಇಲ್ಲ, ನಮ್ಮಲ್ಲಿ ಈಗ ಯಾವುದೇ ಜನರ ಸಿನಿಮಾ ಆದರೂ ಕೂಡ ಚೆನ್ನಾಗಿ ಸಿನಿಮಾ ಕೊಟ್ಟಾಗ 100% ಜನ ನೋಡ್ತಾರೆ. ಯಾಕೆಂದರೆ ಈಗ ಕೃಷ್ಣಂ ಪ್ರಣಯಸಖಿ ಅದು ಸಸ್ಪೆನ್ಸ್ ಅಲ್ಲ, RR ಅಲ್ಲ, ಇನ್ನೊಂದಲ್ಲ. ಆದರೂ ಜನ ಚೆನ್ನಾಗಿ ತೊಗೊಂಡ್ರು. ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಚೆನ್ನಾಗಿ ತೊಗೊಂಡ್ರು. ಅದೇ ಇವಾಗ ಕಾಂತಾರ ಆಗಿರ್ಬೋದು, ಮತ್ತು ಇವ್ರದ್ದು ವಿಜಯ್ ಅವರ ಸಿನಿಮಾ ಭೀಮಾ ಆಗಿರ್ಬೋದು, ಅವೆಲ್ಲ ಒಂದು ವಿಶೇಷ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಮಾಡಿರೋಂಥ ಸಿನಿಮಾ, ಆದರೂ ಕೂಡ ಜನ ತೊಗೊಂಡಿದ್ದಾರೆ. ಒಳ್ಳೆ ಸಿನಿಮಾ ಜನ ಕೊಟ್ಟಾಗ ಎಲ್ಲರೂ ತೊಗೋತಾರೆ. ಈ ಸಿನಿಮಾದ ಕತೆ ಮತ್ತು ಆ ಸ್ಕ್ರೀನ್ ಪ್ಲೇ ಹೇಗಿತ್ತು ಅದು ನಮ್ಮ ಡೈರೆಕ್ಟರ್ ನಮ್ಗೆ ಹೇಳಿದಾಗ ಸರಿ ಈ ಸಿನಿಮಾ ಮಾಡ್ಬೋದು, ಜನರು ತೊಗೋತಾರೆ ಅನ್ನೋದು ಒಂದು ಭರವಸೆ ನಮ್ಮ ಮೇಲೆ ನಾವು ಈ ಸಿನಿಮಾ ಮಾಡಿದ್ವಿ. ಇದೇ ಜನರು ಮಾಡಬೇಕು ಅನ್ನೋದೇನಿಲ್ಲ. ಬೇರೆ ಜನರುಗಳು ಬಂದ ಮುಂದಿನ ದಿನಗಳಲ್ಲಿ ಬೇರೆ ಜನರುಗಳು ಬಂದರೂ ಕೂಡ ನಾವು ಮಾಡ್ತೀವಿ ಸಿನಿಮಾ. ಒಟ್ಟು ಸಿನಿಮಾ ಕತೆ ಮತ್ತು ಸ್ಕ್ರೀನ್ ಪ್ಲೇ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಇದ್ದಾಗ ಅದನ್ನು ಮಾಡೋಕ್ಕೆ ನಾನೆಲ್ಲ ಯಾವುದೇ ಒಬ್ಬ ನಿರ್ಮಾಪಕರಾಗಲಿ ಮಾಡ್ಬೋದು. ಒಳ್ಳೆ ಕತೆ ನಾವು ಡಿಸೈಡ್ ಮಾಡೋಕ್ಕೆ ಮುಂಚೆನೇ ನಾವು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಕರೆಕ್ಟಾಗಿ ನಮ್ಮ ಜನ ತಗೋತಾರ ಅನ್ನೋದು ಡಿಸೈಡ್ ಮಾಡೋದು ಮುಖಾಂತರ ನಾವು ನಿರ್ಧಾರ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಎರಡನೇ ಸಿನಿಮಾಗೆ ನಿಮ್ಮ ಮಾತಲ್ಲಿ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಬಂದಿದೆ. ಮೊದಲನೇ ಸಿನಿಮಾಗಿಂತಲೂ ಎರಡನೇ ಸಿನಿಮಾ ಜೊತೆ ನೀವು ಮಾತಾಡ್ತಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯಸಖಿ ಬಗ್ಗೆ ಹೇಳಿದ್ರಿ, ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವ್ರ ಬಗ್ಗೆ ಹೇಳಿದ್ರಿ, ಕಾಂತಾರ ಬಗ್ಗೆ ಹೇಳಿದ್ರಿ. ಅಂದರೆ ಇದೆಲ್ಲವೂ ಒಬ್ಬ ನಿರ್ಮಾಪಕನಿಗೆ ತಿಳಿದಿರಬೇಕಂತ ವಿಚಾರ, ಅದು ನಿಮ್ಮ ಮೂಲಕ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗೆ ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ಇದಿಷ್ಟು ನಿರ್ಮಾಪಕರಂತಹ ಮಂಜುನಾಥ್ ಅವರ ಮಾತು. ಸಿನಿಮಾ ಫೆಬ್ರವರಿ 28ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರೂ ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.